ದೇವರಿಗೆ ಮಹಿಮೆ ಉಂಟಾಗಲಿ. ಈ ದಿನ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಹೇಳಿದ 4ನೇ ಮಾತಿನ ಕುರಿತು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಅದಕ್ಕೋಸ್ಕರವಾಗಿ ಮತ್ತಾಯನ ಬರೆದ ವಾರ್ತೆ 27ನೇ ಅಧ್ಯಾಯ ವಚನ 45ರಿಂದ 49ರವರೆಗೆ ಓದ್ಕೊಳ್ಳೋಣ. ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆಯವರೆಗೆ ಆ ದೇಶದ ಮೇಲೆಲ್ಲ ಕತ್ತಲೆ ಕವಿಯಿತು. ಸುಮಾರು 3 ಗಂಟೆಗೆ ಯೇಸು ಎಲಿ ಎಲಿ ಲಮಾ ಸಬಕ್ತಾನಿ ಅಂದರೆ, ನನ್ನ ದೇವರೇ ನನ್ನ ದೇವರೇ ಯಾಕೆ ನನ್ನ ಕೈ ಬಿಟ್ಟಿದ್ದಿ ಎಂದು ಮಹಾಧ್ವನಿಯಿಂದ ಕೂಗಿದನು. ಅಲ್ಲಿ ನಿಂತಿದ್ದವರಲ್ಲಿ ಕೆಲವರು ಅದನ್ನ ಕೇಳಿ, ಇವನು ಎಲಿಯನನ್ನ ಕರೆಯುತ್ತಾನೆ ಅಂದರು. ಕೂಡಲೇ ಅವರಲ್ಲಿ ಒಬ್ಬನು ಓಡಿ ಹೋಗಿ ಸ್ಪಂಜನ ತಂದು ಹುಳಿ ರಸದಿಂದ ತುಂಬಿಸಿ ಕೋಲಿಗೆ ಸಿಕ್ಕಿಸಿ ಆತನಿಗೆ ಕುಡಿಯೋದಕ್ಕೆ ಕೊಟ್ಟನು. ಮಿಕ್ಕಾದವರು, ಬಿಡು, ಎಲಿಯನು ಬಂದು ಅವನನ್ನ ರಕ್ಷಿಸುವನೇನೋ ನೋಡೋಣ ಅಂದರು. ದೇವರಿಗೆ ಮಹಿಮೆ ಉಂಟಾಗಲಿ. ಇಲ್ಲಿ ಓದಿಕೊಂಡಂತ ವಾಕ್ಯ ಭಾಗದಲ್ಲಿ ನಾವು ಏನ್ ನೋಡ್ತಾ ಇದ್ದೇವೆ ಅಂತಂದ್ರೆ, ಸುಮಾರು 3 ಗಂಟೆ ಹೊತ್ತಿಗೆ, ಮಧ್ಯಾಹ್ನ ಸಮಯದಲ್ಲಿ 3 ಗಂಟೆ ಹೊತ್ತಾಗಿದೆ. ಆ ಸಮಯದಲ್ಲಿ ಯೇಸು ಸ್ವಾಮಿ ಶಿಲುಬೆಯಲ್ಲಿದ್ದಾರೆ. ಶಿಲುಬೆಗೆ ಯೇಸು ಸ್ವಾಮಿಯಲ್ಲಿ ಸಂಕಟ ಪಡ್ತಾ ಇದ್ದಾರೆ, ನೋವು ಪಡ್ತಾ ಇದ್ದಾರೆ, ವೇದನೆಯಲ್ಲಿದ್ದಾರೆ. ಆ ಸಮಯದಲ್ಲಿ ಏನಾಗಿದೆ ಅಂತಂದ್ರೆ, ಸುಮಾರು 12 ಗಂಟೆಯಿಂದ 3 ಗಂಟೆವರೆಗೆ ಆ ದೇಶದ ಮೇಲೆಲ್ಲ ಕತ್ತಲೆ ಕವಿದ್ರ ಕುರಿತಾಗಿ ನಾವಿಲ್ಲಿ ನೋಡ್ತಾ ಇದ್ದೇವೆ. ಯೇಸು ಪ್ರಭು ಪ್ರಾಣ ಬಿಡುವಂತ ಸಮಯದಲ್ಲಿ, ಯೇಸು ಸಂಕಟವನ್ನು ಅನುಭವಿಸುವಂತ ಸಮಯದಲ್ಲಿ ಅಲ್ಲಿ ಏನಾಗ್ತಾ ಇದೆ ಅಂತ ನೋಡುವಾಗ ಕತ್ತಲೆ ಕವಿತಾ ಇದೆ. ಯಾಕೆಂದ್ರೆ ಈ ಬೆಳಕಾಗಿರ್ತಕ್ಕಂಥ ಕ್ರಿಸ್ತನಿಗೆ ಇವತ್ತು ನೋವು, ಕಷ್ಟ, ಸಮಸ್ಯೆ, ದುಃಖ ಎಂಬತಕ್ಕಂಥ ಕತ್ತಲು ಆವರಿಸಿದ್ರ ಕುರಿತಾಗಿ ಅಲ್ಲಿ ನೋಡ್ತಾ ಇದ್ದೇವೆ. ಏಕೆ ಯೇಸು ಸ್ವಾಮಿ ಈ ರೀತಿಯಾಗಿ ಶಿಲುಬೆಯಲ್ಲಿ ಕಷ್ಟ ಪಡಬೇಕಾಯ್ತು, ನೋವು ಸಂಕಟ ಪಡಬೇಕಾಯ್ತು ಎಂಬ ನೋಡುವಾಗ, ಆತನು ಮಾನವರ ಮೇಲಿಟ್ಟಂತ ಪ್ರೀತಿಯಿಂದ ಪ್ರೇರೆ. ಇಲ್ಲಿ ಓದ್ಕೊಂಡಂತ ವಚನದಲ್ಲಿ ನೋಡ್ತಾ ಇದ್ದೇವೆ, ಯೇಸು ಸ್ವಾಮಿ ಹೇಳಿರ್ತಕ್ಕಂಥ ಮಾತು, ನನ್ನ ದೇವರೇ ನನ್ನ ದೇವರೇ ಯಾಕೆ ನನ್ನ ಕೈ ಬಿಟ್ಟಿ ಎಂಬುದ್ರ ಕುರಿತಾಗಿ. ಅಂದರೆ ಯೇಸು ಸ್ವಾಮಿ ತಂದೆ ದೇವರಿಂದ ಏನಾಗಿದ್ರು, ಸಂಪೂರ್ಣವಾಗಿ ಕೈ ಬಿಡಲ್ಪಟ್ಟಂತವರಾಗಿದ್ರು. ಈ ಮಾತು ಯಾವಾಗ ಹೇಳ್ತಾ ಇದ್ದಾರೆ? ಯೇಸು ಸ್ವಾಮಿ ಶಿಲುಬೆಯಲ್ಲಿರುವಂತ ಸಮಯದಲ್ಲಿ ಆತನು ಶರೀರದಲ್ಲಿ ತುಂಬಾ ನೋವಾಗಿದೆ, ತುಂಬಾ ಸಂಕಟ ಆಗಿದೆ. ಆತನಿಗೆ ಇನ್ನೇನು ಉಸಿರು ನಿಂತು ಹೋಗ್ಬೇಕು, ಅಷ್ಟೊಂದು ವೇದನೆ ಆಗ್ತಾ ಇದೆ. ಶರೀರದಕ್ಕಂತ ಎಲ್ಲ ರಕ್ತ ಸುರಿದೋಗಿದೆ, ಶರೀರದಲ್ಲಿ ನೀರಿನ ಅಂಶ ಎಲ್ಲ ಕಡಿಮೆ ಆಗಿದೆ. ಆತನು ತುಂಬಾ ದಾಹಗೊಂಡಿದ್ದಾನೆ, ತುಂಬಾ ಬಳಲಿದ್ದಾನೆ. ಆತನಿಗೆ ಈ ಹಿಂಸೆಯನ್ನ, ಈ ನೋವನ್ನ ತಡಿಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಸ್ವಾಮಿ ಹೇಳ್ತಾ ಇದಾರೆ, ನನ್ನ ದೇವರೇ ನನ್ನ ದೇವರೇ ಯಾಕೆ ನನ್ನ ಕೈ ಬಿಟ್ಟಿ ಎಂಬುದಾಗಿ ಕೂಗುದ್ರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಅಂದ್ರೆ ಯೇಸು ಸ್ವಾಮಿ ಸಂಪೂರ್ಣವಾಗಿ ಮಾನವನಾಗಿದ್ರಿಂದ, ಮಾನವನು ಅನುಭವಿಸುವಂತ ಎಲ್ಲ ಸಂಕಟ ಆತನಲ್ಲಿ ಇದ್ದದ್ರಿಂದ, ಆ ಸಂಕಟ ಆತನು ಒಳಗಾಗಿದ್ರಿಂದ ಏನ್ ಮಾಡ್ತಾ ಇದ್ದಾನೆ, ತುಂಬಾ ದುಃಖದಲ್ಲಿ, ದೇವರೇ ನನ್ನ ದೇವರೇ ಯಾಕೆ ನನ್ನ ಕೈ ಬಿಟ್ಟಿ ಎಂಬುದಾಗಿ ಹೇಳೋದ್ರ ಕುರಿತಾಗಿ ನಾವು ನೋಡ್ತಾ ಇದ್ದೀವಿ. ನಾವು ಸಹ ಅನೇಕ ಸಲ ಏನ್ ಮಾಡ್ತೇವೆ, ತುಂಬಾ ಕಷ್ಟಗಳು, ಸಮಸ್ಯೆಗಳು, ಇಕ್ಕಟ್ಟುಗಳು, ಹೋರಾಟಗಳು, ನೋವುಗಳು ಬರುವಾಗ ನಾವು ಸಹ ಹೇಳ್ತೇವೆ, ದೇವರೇ ಎಲ್ಲಿದ್ದೀಯಪ್ಪ, ಯಾಕೆ ನಮ್ಮನ್ನು ಕೈ ಬಿಟ್ಟಿದ್ಯಾ ಅಂತ ಹೇಳಿ ನಾವು ಸಹ ಕೂಗ್ತಕ್ಕಂಥವ್ರಾಗಿದ್ದೇವೆ. ಯಾಕೆ ಹೇಳಿ, ನಾವು ಈ ಶರೀರದಲ್ಲಿದ್ದೇವೆ, ಈ ಶರೀರಕ್ಕೆ ಬಲ ಸಾಲದು, ಹೆಚ್ಚಿನ ನೋವನ್ನು ತಡಿಲಿಕ್ಕೆ ಇದರಲ್ಲಿ ಬಲ ಸಾಲದು. ಆಗ ನಾವೇನ್ ಮಾಡ್ತೇವೆ, ಕರ್ತನಿಗೆ ಕೂಗ್ತಕ್ಕಂಥವ್ರಾಗಿದ್ದೇವೆ. ಹಾಗೆ ಇಲ್ಲಿ ಯೇಸು ಸ್ವಾಮಿಯು ಸಹ ನಮ್ಮ ಹಾಗೆ ಮಾಂಸಧಾರಿಯಾಗಿರೋದ್ರಿಂದ, ಸಂಪೂರ್ಣವಾಗಿ ಯೇಸು ಕ್ರಿಸ್ತನ ಈ ಭೂಮಿಗೆ ಬರುವಂತ ಸಮಯದಲ್ಲಿ ತನ್ನ ದೈವತ್ವವನ್ನ ಬಿಟ್ಟು ಸಂಪೂರ್ಣವಾಗಿ ಮಾನವನಾಗಿದ್ದರಿಂದ ಆತನೇನಾಗ್ತದೆ, ಈ ರೀತಿಯಾಗಿ ಹೇಳ್ತಾರೆ, ನನ್ನ ದೇವರೇ ಯಾಕೆ ಕೈ ಬಿಟ್ಟಿದ್ದಿ ಎಂಬುದಾಗಿ. ಇವತ್ತು ಯೇಸು ಸ್ವಾಮಿ ಏನಾಗಿದ್ದಾರಪ್ಪ ಅಂದ್ರೆ, ಕೈ ಬಿಡಲ್ಪಟ್ಟಂತವರಾಗಿದ್ದಾರೆ ಶಿಲುಬೆಯಲ್ಲಿ. ಯಾರಿಂದ? ತಂದೆ ದೇವರಿಂದ. ಯಾಕೆ ಯೇಸು ಸ್ವಾಮಿ ತಂದೆ ದೇವರಿಂದ ಕೈ ಬಿಡಲ್ಪಟ್ಟಿದ್ದಾರೆ ಎಂಬುದನ್ನು ನೋಡುವಾಗ, ಆತನು ತಂದೆ ಚಿತ್ತವನ್ನು ನೆರವೇರಿಸುವುದಕ್ಕೋಸ್ಕರ. ತಂದೆ ಚಿತ್ತ ಏನು?
ಯೋಹಾನನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ಈ ರೀತಿ ನೋಡ್ತೇವೆ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನ ಕೊಟ್ಟನು, ಆತನ ನಂಬುವ ಒಬ್ಬನಾದ್ರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆಂದು ಆತನ ಕೊಟ್ಟನು ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೇವೆ ಪ್ರೇರೆ. ಅಂದ್ರೆ ತಂದೆ ಚಿತ್ತ ಎಲ್ಲರನ್ನ ರಕ್ಷಿಸ್ತಕ್ಕಂಥದ್ದಾಗಿತ್ತು. ಹೇಗೆ ಕ್ರಿಸ್ತನು ಎಲ್ಲರ ಪಾಪಗಳಿಗಾಗಿ ಸಿಲುಬೆಯಲ್ಲಿ ರಕ್ತ ಸುರಿಸಬೇಕಾಗಿತ್ತು, ಸಿಲುಬೆಯಲ್ಲಿ ಜಜ್ಜಲ್ಪಡಬೇಕಾಗಿತ್ತು. ಅದು ತಂದೆಯ ಚಿತ್ತವಾಗಿತ್ತು. ಆ ಚಿತ್ತವನ್ನು ನೆರವೇರಿಸುವುದಕ್ಕೋಸ್ಕರವಾಗಿ ಏನ್ ಮಾಡ್ತಾ ಇದಾರೆ, ತಂದೆಯಿಂದ ಕೈ ಬಿಡಲ್ಪಟ್ಟವರಾಗಿ ಏನ್ ಮಾಡ್ತಾರೆ, ಈ ಒಂದು ಸಂಕಟಕ್ಕೆ ಒಳಗಾಗ್ತಾ ಇದ್ದಾರೆ. ಅದರಿಂದ ಯೇಸು ಸ್ವಾಮಿ ಯಾಕೆ ಕೈ ಬಿಡಲ್ಪಟ್ಟನು, ಇವತ್ತು ನನ್ನನ್ನ ನಿನ್ನ ರಕ್ಷಿಸೋದಕ್ಕೋಸ್ಕರವಾಗಿ ಆತನು ತಂದೆಯಿಂದ ಕೈ ಬಿಡಲ್ಪಟ್ಟನು. ಮಾತ್ರವಲ್ಲ, ತನ್ನನ್ನ ಸ್ವೀಕರಿಸ್ತಕ್ಕಂಥವ್ರಿಗೆ ಪಾಪದಿಂದ ಬಿಡುಗಡೆ ಮಾಡಲಿಕ್ಕೆ, ಅವರಿಗೆ ಮುಕ್ತಿಯನ್ನ ದಯಪಾಲಿಸೋದಕ್ಕೋಸ್ಕರವಾಗಿ ಯೇಸು ಸ್ವಾಮಿ ಏನ್ ಮಾಡಿದ್ದಾರೆ ಅಂದ್ರೆ ತಂದೆಯಿಂದ ಕೈ ಬಿಡಲ್ಪಟ್ಟಂತವರಾಗಿದ್ದಾರೆ. ಅಂದ್ರೆ ಸಮಸ್ತ ಲೋಕದ ಜನರಿಗೆ ಪಾಪ, ಶಾಪ, ಸೈತಾನನ ಕಟ್ಟುಗಳಿಂದ ಬಿಡುಗಡೆ ಮಾಡೋದಕ್ಕೋಸ್ಕರವಾಗಿ ಯೇಸು ಸ್ವಾಮಿ ತಂದೆ ದೇವರಿಂದ ಕೈ ಬಿಡಲ್ಪಟ್ಟಂತವರಾಗಿದ್ದಾರೆ. ಇವತ್ತು ನಮಗೆ ಬಿಡುಗಡೆನುಂಟು ಮಾಡಲು ಕರ್ತನೇನು ಮಾಡಿದನಂದ್ರೆ ತಂದೆಯ ದೇವರಿಂದ ಅವರು ಕೈ ಬಿಡಲ್ಪಟ್ಟಂತವರಾಗಿದ್ದಾರೆ ಪ್ರಿಯರೇ. ಆದ್ದರಿಂದ ಆತನು ನಮ್ಮನ್ನು ರಕ್ಷಿಸೋದಕ್ಕೋಸ್ಕರವಾಗಿ ಆತನು ದೀನನಾಗಿ ಈ ಲೋಕಕ್ಕೆ ಬಂದು ನಮಗೋಸ್ಕರವಾಗಿ ಸಿಲುಬೆಯಲ್ಲಿ ಆತನು ಹಿಂಸೆ ಪಡೋದನ್ನ, ಎಲ್ಲರಿಂದ ಕೈ ಬಿಡಲ್ಪಟ್ಟಂತ ಪರಿಸ್ಥಿತಿಯನ್ನ ಕರ್ತನು ಅನುಭವಿಸ್ತಾ ಇರೋದನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ. ಅಂದ್ರೆ ಸ್ವಾಮಿ ಎಷ್ಟು ನಮ್ಮನ್ನು ಪ್ರೀತಿಸ್ತಾನೆ ಎಂಬುದು ಇದರಿಂದ ನಮ್ಗೆ ಗೊತ್ತಾಗ್ತಕ್ಕಂಥದ್ದಾಗಿದೆ. ಸ್ವಾಮಿಗೆ ನಮ್ಮ ಮೇಲೆ ಎಷ್ಟೊಂದು ಪ್ರೀತಿ ಇದೆ. ಏನಾದ್ರೂ ಮಾಡಿ ಇವ್ರನ್ನ ರಕ್ಷಿಸ್ಬೇಕು, ಹೇಗಾದ್ರೂ ಮಾಡಿ ಇವ್ರಿಗೆ ಏನ್ ಮಾಡ್ಬೇಕು, ನಿತ್ಯ ಜೀವನ ಅನುಗ್ರಹಿಸ್ಬೇಕಂತ ಹೇಳಿ ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ನಮ್ಮ ಮೇಲೆ ಆತನಿಗೆ ಪ್ರೀತಿ ಇದ್ರಿಂದ ಈ ರೀತಿಯಾಗಿ ಸ್ವಾಮಿ ಕೈ ಬಿಡಲ್ಪಟ್ಟಂತವರಾಗಿದ್ದಾರೆ. ನಮಗೆ ಮುಕ್ತಿಯನ್ನು ದಯಪಾಲಿಸೋದಕ್ಕೋಸ್ಕರವಾಗಿ, ನಮಗೆ ಪರಲೋಕದ ಆಶೀರ್ವಾದಗಳನ್ನು ಕೊಡೋದಕ್ಕೋಸ್ಕರವಾಗಿ, ನಮ್ಮನ್ನ ತನ್ನ ರಾಜ್ಯದಲ್ಲಿ ಸೇರಿಸೋದಕ್ಕೋಸ್ಕರವಾಗಿ ಆತನ ಏನ್ ಮಾಡಿದಂದ್ರೆ ಕೈ ಬಿಡಲ್ಪಟ್ಟನು ಆತನು ಪ್ರೇಯರೆ. ಇವತ್ತು ನಾನು ನೀವುಗಳು ಸಹ ಅನೇಕರಿಗೆ ಯೇಸುವಿನ ಹಾಗೆ ಆಶೀರ್ವಾದ ಆಗ್ಬೇಕಾದ್ರೆ, ಅನೇಕರಿಗೆ ನಮ್ಮ ಮೂಲಕವಾಗಿ ಬಿಡುಗಡೆ ಸಿಕ್ಬೇಕಾದ್ರೆ ನಾವೇನ್ ಮಾಡ್ಬೇಕಾಗಿದೆ, ಯೇಸುವಿನ ಹಾಗೆ ನಾವು ಸಹ ಕೈ ಬಿಡಲ್ಪಡಬೇಕು. ಯಾರಿಂದ ಕೈ ಬಿಡಲ್ಪಡಬೇಕು? ನಮ್ಮನ್ನ ಪ್ರೀತಿಸುವವರಿಂದ ನಾವು ಕೈ ಬಿಡಲ್ಪಡುವಾಗ ಮಾತ್ರವೇ ನಾವು ಇನ್ನೊಬ್ಬರಿಗೆ ಉಪಕಾರವನ್ನು ಮಾಡಲಿಕ್ಕೆ ಸಾಧ್ಯ, ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡಲಿಕ್ಕೆ ಸಾಧ್ಯ. ಇವತ್ತು ನಾನು ಈ ಸಂದೇಶವನ್ನ ನಿಮಗೆ ನೀಡ್ತಾ ಇದ್ದೇನೆ ಅಂತಂದ್ರೆ, ನಾನು ಸಹ ಕೈ ಬಿಡಲ್ಪಟ್ಟಿದ್ರಿಂದ, ನಾನಿವತ್ತು ನಿಮ್ಮನ್ನು ಸಂಧಿಸ್ತಾ ಇದ್ದೇನೆ ಅಂತಂದ್ರೆ, ನಾನು ನನ್ನನ್ನ ಪ್ರೀತಿಸುವವರಿಂದ ಕೈ ಬಿಡಲ್ಪಟ್ಟಿರೋದ್ರಿಂದ, ನಾನು ಅನೇಕ ಸ್ಥಳಗಳಿಗೆ ಸುವಾರ್ತೆಗೆ ಹೋಗ್ತಾ ಇದ್ದೇನೆ ಅಂತಂದ್ರೆ, ನಾನು ನನ್ನನ್ನು ಪ್ರೀತಿಸುವವರಿಂದ ಕೈ ಬಿಡಲ್ಪಟ್ಟಿರೋದ್ರಿಂದಲೇ ನಾನು ಸೇವೆಗೆ ಹೋಗ್ಲಿಕ್ಕೆ ಸಾಧ್ಯ ಆಯ್ತು, ಸೇವೆಗೆ ಬರ್ಲಿಕ್ಕೆ ಸಾಧ್ಯವಾಯಿತು. ನನ್ನ ಸಾಕ್ಷಿಯ ಕುರಿತಾಗಿ ನೋಡುವಾಗ, ನಾನು ನಮ್ಮ ಮನೆಯಲ್ಲಿ ಒಬ್ಬನೇ ಗಂಡು ಮಗ, ನಮ್ಮ ತಾಯಿಗೆ ಒಬ್ಬನೇ ಮಗ, ನಮ್ಮ ದೊಡ್ಡಮ್ಮನಿಗೆ ಮಕ್ಕಳಿರ್ಲಿಲ್ಲ. ಅವರು ಸಹ ಏನ್ ಮಾಡಿದ್ರು ಅಂತಂದ್ರೆ, ನನ್ನ ಚಿಕ್ಕ ಮಗುವಾಗಿದ್ದಾಗಲೇ ತಂದೆ ಏನ್ ಮಾಡಿದ್ರು, ಸಾಕಿದ್ರು. ಅಂದ್ರೆ ನನ್ನ ಇಬ್ಬರು ತಾಯಂದ್ರಿಗೆ ನಾನು ಒಬ್ಬನೇ ಮುದ್ದು ಮಗ. ನನ್ನ ಬಗ್ಗೆ ತುಂಬಾ ಆಸೆಗಳನ್ನ ಇಟ್ಕೊಂಡಿದ್ರು ಅವರು, ತುಂಬಾ ಕನಸುಗಳನ್ನ ಹೊತ್ತಿದ್ರು ಅವರು. ನಾನು ಬೆಳೆದು ದೊಡ್ಡವನಾಗಿ 10-12 ವಯಸ್ಸಿಗೆ ಬರುವಾಗಲೇ ಯೇಸು ಸ್ವಾಮಿನ ನಂಬಿ ಆತನ ಸ್ವೀಕಾರ ಮಾಡಿ ಆತನ ಹೆಜ್ಜೆ ಜಾಡಿ ನಡೀತಾ ನಾನು ಬೆಳೆದು ಯೌವನಸ್ಥನಾಗುವಾಗ ನಾನು ಸೇವೆಗೆ ಹೋಗ್ಬೇಕೆಂಬುದಾಗಿ ಹೇಳುವಾಗ ಅವ್ರು ಬಹಳವಾಗಿ ಏನ್ ಮಾಡಿದ್ರು, ದುಃಖ ಪಟ್ರು. ನೀನ್ ಸೇವೆಗೆ ಹೋಗೋದು ಬೇಡ, ನೀ ನಮ್ಮ ಜೊತೆಗಿರು ಅಂತ ಹೇಳಿ. ಕಾರಣ ಏನಪ್ಪಾ ಅಂತಂದ್ರೆ, ಅವರು ನನ್ನ ಮೇಲೆ ಬಹಳ ಪ್ರೀತಿ ಇದ್ದಿದ್ರಿಂದ, ಇಬ್ಬರು ತಾಯಂದ್ರಿಗೆ ನಾನು ಒಬ್ಬನೇ ಮಗನಾಗಿರೋದ್ರಿಂದ ಅವ್ರಿಗೆ ಸೇವೆಗೆ ಕಳಿಸ್ಲಿಕ್ಕೆ ಮನಸ್ಸಿರ್ಲಿಲ್ಲ. ಆದ್ರೂ ಸಹ ನಾನೇನ್ ಮಾಡಿದೆ ಅಂದ್ರೆ, ನಾನು ಏನಾದ್ರೂ ಮಾಡಿ ದೇವ್ರಿಗೋಸ್ಕರವಾಗಿ ಏನಾದ್ರೂ ಮಾಡಬೇಕು, ಸೇವೆ ಮಾಡ್ಬೇಕೆಂಬ ನಾನು ಬಹಳ ಹಠ ಹಿಡಿದು ನಾನು ಸೇವೆಗೆ ಬಂದೆ ಪ್ರೇಯರೆ. ಹೀಗೆ ಅವ್ರೇನ್ ಮಾಡಿದ್ರು, ನನ್ನ ಹಠವನ್ನ ನೋಡಿ ಅವರು ಅದಕ್ಕೆ ಸುಮ್ನಾದ್ರು, ನನ್ನ ಕಳಿಸ್ಕೊಟ್ರು. ಇವತ್ತು ಆ ತಾಯಂದಿರು ಏನಾಗಿದ್ದಾರೆ, ನನ್ನನ್ನು ಬಿಟ್ಟು ದೂರದಲ್ಲಿದ್ದಾರೆ, ಒಬ್ಬಂಟಿಗರಾಗಿದ್ದಾರೆ, ಅವರೊಂದು ಕೊರಗಿನಲ್ಲಿದ್ದಾರೆ. ನನ್ನ ಮಗ ನಮ್ಮ ಜೊತೆಗಿಲ್ಲ ಅಂತಕ್ಕಂಥ ಕೊರಗು ಅವ್ರಿಗಿದೆ. ಆದಾಗ್ಯೂ ಸಹ ನಾನು
ಏನಾಗಿದ್ದೇನೆ ಅಂದ್ರೆ ಅವರಿಂದ ದೂರ ಇದ್ದೇನೆ, ಅವರು ನನ್ನಿಂದ ದೂರ ಇದ್ದಾರೆ, ಅವರಿಂದ ನಾನು ಕೈ ಬಿಡಲ್ಪಟ್ಟವನಾಗಿದ್ದೇನೆ, ನನ್ನಿಂದ ಅವರು ಕೈ ಬಿಡಲ್ಪಟ್ಟಂತ ಪರಿಸ್ಥಿತಿಯಲ್ಲಿದ್ದಾರೆ. ಯಾರಿಗೋಸ್ಕರವಾಗಿ ಈಗ ಕೈ ಬಿಡಲ್ಪಟ್ಟಂತ ಸ್ಥಿತಿ ನನಗಿದೆ ಅಂತ ಹೇಳಿ ನೋಡುವಾಗ, ಇನ್ನೊಬ್ಬರಿಗೆ ಕರ್ತನ ಕುರಿತು ತಿಳಿಸೋದಕ್ಕೋಸ್ಕರ, ದೇವರಿಗಾಗಿ ಸೇವೆ ಮಾಡೋದಕ್ಕೋಸ್ಕರವಾಗಿ ಏನ್ ಮಾಡಿದ್ದೇನೆ ಅಂದ್ರೆ, ನನ್ನ ಕುಟುಂಬದವರಿಂದ ನಾನು ಕೈ ಬಿಡಲ್ಪಟ್ಟವನಾಗಿ ಇವತ್ತು ಸೇವೆಯಲ್ಲಿ ಇದ್ದೇನೆ. ನಾನು ಮಾತ್ರವಲ್ಲ, ನನ್ನ ಹಾಗೆ ಅನೇಕ ಸೇವಕರುಗಳು ತಮ್ಮ ಕುಟುಂಬದವರನ್ನ, ತಮ್ಮನ್ನ ಪ್ರೀತಿಸ್ತಕ್ಕಂಥವರಿಂದ ಕೈ ಬಿಡಲ್ಪಟ್ಟವರಾಗಿ ಅವರು ವಿವಿಧ ಸ್ಥಳಗಳಲ್ಲಿ ಕಷ್ಟದಿಂದ ಅವರು ಸೇವೆ ಮಾಡ್ತಾ ಇದ್ದಾರೆ. ಕಾರಣ ಇಷ್ಟೇ, ಯಾವ ಪ್ರತಿಫಲವನ್ನೂ ನಿರೀಕ್ಷಿಸಿ ಅಲ್ಲ, ಬದಲಾಗಿ ಕರ್ತನು ನನ್ನನ್ನ ಪ್ರೀತಿಸಿದ್ದಾನೆ, ನಾನು ಆತನಿಗಾಗಿ ಏನಾದರೂ ಮಾಡಬೇಕೆಂಬ ಹಂಬಲದಿಂದ ಅನೇಕರು ದೇವರ ಸೇವೆಯಲ್ಲಿ ಮುಂದುವರಿಯೋದನ್ನ ನಾವು ನೋಡ್ತಾ ಇದ್ದೇವೆ, ದೇವರ ಸೇವೆ ಮಾಡೋದನ್ನ ನಾವು ನೋಡ್ತಾ ಇದ್ದೇವೆ. ಅಂದ್ರೆ ಯೇಸು ಸ್ವಾಮಿ ನಮ್ಮನ್ನ ಪ್ರೀತಿಸಿ ನಮಗಾಗಿ ತಂದೆಯಿಂದ ಕೈ ಬಿಡಲ್ಪಟ್ನು. ಹಾಗೆ ನಾವು ಸಹ ನಮ್ಮನ್ನ ಪ್ರೀತಿಸುವರಿಂದ ಕೈ ಬಿಡಲ್ಪಡದೆ ನಾವು ಇನ್ನೊಬ್ಬರಿಗೆ ಶುಭ ಕಾರ್ಯವನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಇನ್ನೊಬ್ರಿಗೆ ಒಳ್ಳೇದನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಇನ್ನೊಬ್ರಿಗೆ ಸೇವೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮದರ್ ತೆರೆಸಾರ ಕುರಿತಾಗಿ ನಾವು ನೋಡ್ತೇವೆ, ಅವ್ರೇನ್ ಮಾಡಿದ್ರು, ತಮ್ಮ ಪ್ರೀತಿ ಪಾತ್ರನೆಲ್ಲರನ್ನ ಬಿಟ್ಟು ಏನ್ ಮಾಡಿದ್ರು, ಅವರು ಇಂಗ್ಲೆಂಡಿಂದ ನಮ್ಮ ಭಾರತ ದೇಶಕ್ಕೆ ಬಂದ್ರು, ಕುಷ್ಠರೋಗಿಗಳ ಮಧ್ಯೆ ಸೇವೆ ಮಾಡಿದ್ರು, ಅನೇಕ ರೋಗಿಗಳಿಗೆ ಅವರು ಚಿಕಿತ್ಸೆ ಕೊಟ್ರು. ಇದು ಹೇಗೆ ಸಾಧ್ಯ ಆಯ್ತು? ತಮ್ಮನ್ನ ಪ್ರೀತಿಸೋರಿಂದ ಅವರು ದೂರ ಬಂದು ಕೈ ಬಿಡಲ್ಪಟ್ಟವರಾಗಿ ಬಂದು ಏನ್ ಮಾಡಿದ್ರು, ನಮ್ಮ ದೇಶದಲ್ಲಿ ಅವರು ರೋಗಿಗಳ ಮಧ್ಯೆ ಸೇವೆ ಮಾಡೋದ್ರ ಮೂಲಕ ಕರ್ತನ ಪ್ರೀತಿಯನ್ನ ರೋಗಿಗಳಿಗೆ ತೋರಿಸಿದರು. ಹೀಗೆ ಅವ್ರೇನ್ ಮಾಡಿದಾರೆ ಅಂತಂದ್ರೆ, ಇವತ್ತು ನಮ್ಮ ದೇಶದಲ್ಲಿ ಒಂದು ಒಳ್ಳೆ ಹೆಸರನ್ನು ಪಡ್ಕೊಂಡಿದ್ದಾರೆ. ಮದರ್ ತೆರೆಸಾ ಎಂಬತಕ್ಕಂಥ ಬಿರುದನ್ನು ಅವ್ರು ಪಡ್ಕೊಂಡಿದ್ದಾರೆ, ಮದರ್ ಎಂಬತಕ್ಕಂಥ ಬಿರುದನ್ನ. ಕಾರಣ ಅವರು ಕೈ ಬಿಡಲ್ಪಟ್ಟಿದ್ರಿಂದಲೇ, ತಾವು ಪ್ರೀತಿಸುವವರಿಂದ ಕೈ ಬಿಡಲ್ಪಟ್ಟಿದ್ದರಿಂದ, ತನ್ನ ಕುಟುಂಬದವರಿಂದ ಕೈ ಬಿಡಲ್ಪಟ್ಟಿದ್ದರಿಂದ ಅವರು ನಮ್ಮ ದೇಶಕ್ಕೆ ಬರ್ಲಿಕ್ಕೆ ಸಾಧ್ಯವಾಯಿತು, ಅನೇಕರಿಗೆ ಸಹಾಯ ಮಾಡ್ಲಿಕ್ಕೆ ಸಾಧ್ಯವಾಯಿತು. ವಿಲಿಯಂ ಕೇರಿ ಬಗ್ಗೆ ನಾವು ನೋಡುವಾಗ, ಸಾಧು ಸುಂದರ್ ಸಿಂಗ್ ಬಗ್ಗೆ ನೋಡುವಾಗ, ಯೇಸುವಿನ 12 ಜನ ಶಿಷ್ಯರನ್ನ ನಾವು ನೋಡುವಾಗ, ಅವರು ಸಹ ತಮ್ಮ ಕುಟುಂಬದವರಿಂದ ಕೈ ಬಿಡಲ್ಪಟ್ಟು, ತಮ್ಮ ಬಂಧು ಮಿತ್ರರಿಂದ ಕೈ ಬಿಡಲ್ಪಟ್ಟವರಾಗಿ ಅವ್ರೇನ್ ಮಾಡಿದ್ರು, ದೇವರಿಗಾಗಿ ಜೀವಿಸಿದರು. ಆ ಮೂಲಕವಾಗಿ ಏನ್ ಮಾಡಿದ್ರು ಅಂದ್ರೆ, ಕರ್ತನ ನಾಮವನ್ನು ಅವ್ರು ಮಹಿಮೆ ಮಾಡಿದ್ರು ಪ್ರಿಯರೇ. ಅದರಿಂದ ಕರ್ತನು ನಮ್ಮನ್ನ ಪ್ರೀತಿಸಿ ನಮಗೋಸ್ಕರ ತಂದೆಯಿಂದ ಕೈ ಬಿಡಲ್ಪಟ್ಟಂತವನಾಗಿದ್ದಾನೆ. ಆತನು ನಮ್ಮನ್ನ ಪ್ರೀತಿಸಿ ನಮಗಾಗಿ ಮಾಡದೇ ಇರತಕ್ಕಂಥ ಕಾರ್ಯ ಒಂದೂ ಇಲ್ಲ. ಕರ್ತನು ಎಲ್ಲವನ್ನ ನಮಗಾಗಿ ಮಾಡಿದ್ದಾನೆ. ಆದ್ದರಿಂದ ಇವತ್ತು ನಾವು ಕೃತಜ್ಞರಾಗಿ ನಾವು ಏನಾದರೂ ಕರ್ತನಿಗಾಗಿ ಮಾಡಬೇಕಾಗಿದೆ ಪ್ರಿಯರೇ. ಅದರಿಂದ ನಮ್ಮನ್ನು ನಾವು ದೇವರಷ್ಟಕ್ಕೆ ಒಪ್ಪಿಸ್ಕೊಳ್ಳೋಣ. ಸ್ವಾಮಿ, ನನ್ನ ಪ್ರೀತಿಸಿ ನನಗೋಸ್ಕರ ತಂದೆಯಿಂದ ಕೈ ಬಿಡಲ್ಪಟ್ಟ ಹಾಗೆ ನಾನು ಸಹ ಸ್ವಾಮಿ ಅಪ್ಪ, ಈ ಲೋಕದಲ್ಲಿ ನನ್ನನ್ನು ಪ್ರೀತಿಸುವರಿಂದ ನಾನು ನಿನಗಾಗಿ ಕೈ ಬಿಡಲ್ಪಟ್ಟವನಾಗಿ ಹೊರ ಬಂದು ಅನೇಕರಿಗೆ ನಾನು ನಿನ್ನ ಶುಭವರ್ತಮಾನ ತಿಳಿಸ್ಲಿಕ್ಕೆ, ನನ್ನನ್ನು ಪ್ರೀತಿಸಿ ನನಗೋಸ್ಕರ ನಿನ್ನ ಪ್ರಾಣ ಕೊಟ್ಟ ಹಾಗೆ ನಾನು ಸಹ ನಿನ್ನ ಪ್ರೀತಿಸಿ ನಿನಗೋಸ್ಕರವಾಗಿ ನನ್ನ ಜೀವನವನ್ನ ತ್ಯಾಗ ಮಾಡಲಿಕ್ಕೆ, ನನ್ನನ್ನು ನಿರಾಕರಿಸಿ ನಿನ್ನ ಹಿಂಬಾಲಿಸಕ್ಕೆ ನಮಗೆ ಸಹಾಯ ಮಾಡು ಎಂಬುದಾಗಿ ನಾವು ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವ್ರ ವಾಕ್ಯದಲ್ಲಿ ನಾವು ಈ ರೀತಿ ನೋಡ್ತೇವೆ. ಮತ್ತಾಯನ ಬರೆಸುವ ವಾರ್ತೆ 16:24 ವಚನದಲ್ಲಿ, ಯಾವನಾದ್ರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ತಾನು ನಿರಾಕರಿಸಿ ತನ್ನ ಸಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ ಎಂಬುದಾಗಿ ಯೇಸು ಸ್ವಾಮಿ ಹೇಳದನ್ನು ನಾವು ನೋಡ್ತಾ ಇದ್ದೇವೆ ಪ್ರೇರಣೆ. ಅದರಿಂದ ಇವತ್ತು ಯಾರಾದ್ರೂ ಯೇಸು ಸ್ವಾಮಿ ಬಳಿ ಬರೋದಾದ್ರೆ ನಮ್ಮನ್ನು ನಾವು ನಿರಾಕರಿಸ್ಬೇಕು, ನಮಗಾಗಿ ಜೀವಿಸೋದನ್ನ ನಾವು ಬಿಡಬೇಕು, ನಮಗಾಗಿ ಯೋಚಿಸೋದನ್ನ ನಾವು ಬಿಡಬೇಕು. ನಾವು ಇನ್ನೊಬ್ಬರಿಗಾಗಿ ಯೋಚಿಸ್ತಕ್ಕಂಥವ್ರು, ಇನ್ನೊಬ್ಬರ ರಕ್ಷಣೆಗೋಸ್ಕರ, ಇನ್ನೊಬ್ಬರಿಗೆ ಶುಭವನ್ನುಂಟು ಮಾಡೋದಕ್ಕೋಸ್ಕರ ನಾವು ಇದ್ದೇವೆ ಪ್ರೇರೆ. ಅದರಿಂದ ನಮ್ಮನ್ನು ನಾವು ದೇವರಷ್ಟಕ್ಕೆ ಒಪ್ಪಿಸ್ಕೊಳ್ಳೋಣ. ನಮ್ಮನ್ನು ನಾವು ನಿರಾಕರಿಸಿ ಕರ್ತನಿಗಾಗಿ ಜೀವಿಸಕ್ಕೆ ನಾವು ಮನಸ್ಸು ಮಾಡೋಣ, ತೀರ್ಮಾನಿಸೋಣ. ಕರ್ತ ನಮ್ಮನ್ನು ಪ್ರೀತಿಸಿ ನಮಗೋಸ್ಕರ ಎಲ್ಲವನ್ನು ಮಾಡಿದ್ದಾನೆ. ಆತನಿಗೋಸ್ಕರ ನಾವು ಏನಾದರೂ ಮಾಡೋಣ. ಆತನ ಮಹಿಮೆ ತರ ಕಾರ್ಯಗಳನ್ನು ಮಾಡಲಿಕ್ಕೆ ಕರ್ತನೇ ನನ್ನ ಉಪಯೋಗಿಸ್ಕೊಂಡು ನಿನ್ನ ಮಹಿಮೆಗಾಗಿ ಎಂಬುದಾಗಿ ನಮ್ಮನ್ನು ನಾವು ದೇವರಷ್ಟಕ್ಕೆ ಒಪ್ಪಿಸ್ಕೊಳ್ಳೋಣ. ಆತನ ಪ್ರೀತಿಗಾಗಿ ಸ್ತೋತ್ರ ಮಾಡೋಣ. ಯೇಸು ಸ್ವಾಮಿ, ನೀವು ನಮ್ಮನ್ನು ಪ್ರೀತಿಸಿ ನಮಗೋಸ್ಕರವಾಗಿ ತಂದೆಯಿಂದ ಕೈ ಬಿಡಲ್ಪಟ್ರಿ, ನೋವು, ಸಂಕಟ, ಹಿಂಸೆ, ಬಂಧನಗಳನ್ನ ಅನುಭವಿಸಿದ್ರಿ ಸ್ವಾಮಿ. ಇದೆಲ್ಲ ನಿಮಗೆ ನಮ್ಮ ಮೇಲಿದ್ದಂಥ ಪ್ರೀತಿಯ ಹೊರತು ಬೇರೇನೂ ಅಲ್ಲ ಸ್ವಾಮಿ.
ನಿನ್ನ ಪ್ರಾಣ ಕೊಡುವಷ್ಟು ನಮ್ಮನ್ನು ಪ್ರೀತಿಸಿದ್ಯಲ್ಲಪ್ಪ. ಇವತ್ತು ನಾವುಗಳು ಸ್ವಾಮಿ ನೀವು ನಮ್ಮನ್ನು ಪ್ರೀತಿಸಿದಂತೆ ನಾವು ಸಹ ನಿಮ್ಮನ್ನು ಪ್ರೀತಿಸಕ್ಕೆ, ನಿನ್ನ ಪ್ರೀತಿಯಲ್ಲಿ ನಡೆಯಕ್ಕೆ, ನಿನ್ನ ಪ್ರೀತಿಯನ್ನು ಅನೇಕರು ಹಂಚಿಕೊಳ್ಳುವಂತೆ ನಮಗೆ ಸಹಾಯ ಮಾಡು. ನಿನ್ನ ಹಾಗೆ ಈ ಲೋಕದಲ್ಲಿ ನಾವು ಜೀವಿಸಕ್ಕೆ, ನಿನ್ನ ನಾಮವನ್ನು ಮಹಿಮೆ ಮಾಡಕ್ಕೆ ನಮಗೆ ಸಹಾಯ ಮಾಡು. ನಾವು ಕೈ ಬಿಡಲ್ಪಡದೆ ಸ್ವಾಮಿ, ಈ ಲೋಕದವರಿಂದ ಕೈ ಬಿಡಲ್ಪಡದೆ ನಾವು ನಿನಗಾಗಿ ಏನನ್ನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸ್ವಾಮಿ. ಅದರಿಂದ ಸ್ವಾಮಿ, ಈ ಲೋಕದ ಎಲ್ಲ ಸಂಗತಿಗಳನ್ನ ನಿರಾಕರಿಸಿದವರಾಗಿ ನಮ್ಮ ಸಿಲುಬೆಯನ್ನು ಹೊತ್ತುಕೊಂಡು ನಿನ್ನ ಹಿಂದೆ ಬರುವುದಕ್ಕೂ, ನಿನ್ನ ನಾಮವನ್ನು ಮಹಿಮೆ ಮಾಡೋದಕ್ಕೂ ನಮಗೆ ಸಹಾಯ ಮಾಡು. ಹಾಗೆ ಮಾಡೋ ದೇವರಾಗಿರೋದಕ್ಕಾಗಿ ಸ್ತೋತ್ರ. ಸಂದೇಶಕ್ಕೆ ಕಳಿಸಿಕೊಂಡ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡು. ಎಲ್ಲರಲ್ಲಿ ಪರಿವರ್ತನೆಗಳನ್ನು ಉಂಟು ಮಾಡು. ನಿನ್ನ ಸಿಲುಬೆಯ 4ನೇ ಮಾತಿಗಾಗಿ ಸ್ತೋತ್ರ. ನಮಗಾಗಿ ನೀವು ತಂದೆಯಿಂದ ಕೈ ಬಿಡಲ್ಪಟ್ಟಿದ್ದೀರಿ ಸ್ವಾಮಿ, ಸ್ತೋತ್ರ. ಯೇಸು ಪ್ರಾಸ್ಯ ಪರಲೋಕ ತಂದೆಯೇ, ಆಮೇನ್. ಈ ಸಂದೇಶ ನಿಮಗೆ ಆಶೀರ್ವಾದಕರವಾಗಿದ್ರೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಹಾಗೆ ಈ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರ ಮೂಲಕವಾಗಿ ಈ ಸೇವೆಗೆ ಬೆಂಬಲಿಸಿ ಎಂಬುದಾಗಿ ಕರ್ತನ ಹೆಸರಲ್ಲಿ ವಿನಂತಿಸಿಕೊಳ್ತೇನೆ.